ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ KCET 2026 ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈಗಾಗಲೇ ಹುಡುಗರೆಲ್ಲರೂ ಕೂಡ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಎಲ್ಲರೂ ಕೂಡ ಹಾಗ್ರಿ. ಈಗೇನು ಎಕ್ಸಾಮ್ ಮೇನಾಗಿ ಸೆಕೆಂಡ್ PUC ಏನು ಪ್ರಿಪೇರ್ ಆಗ್ತಿರ್ತಾರೋ, PUC ಅದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ KCET ಎಕ್ಸಾಮ್. ಈಗಾಗಲೇ ಗೊತ್ತಿದೆ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ ಅಂದ್ಕೊಂಡಿರ್ತೀನಿ. ಬಟ್ ಆದರೂ ಕೂಡ ಕೆಲವೊಂದಿಷ್ಟು ನಿಮಗೆ ಅಪ್ಡೇಟ್ಗಳಿದ್ದಾವೆ ಕಡೆಯಿಂದ. ನಿಮ್ಮದು ನೋಡಿ, KCET ಆ್ಯಂಡ್ NEET ಎಕ್ಸಾಮ್ ಎಷ್ಟು ನಿಮ್ಗೆ ಏನಂತಂದ್ರೆ ಫುಲ್ ಲೈಫ್ ಚೇಂಜ್ ಮಾಡೋಂಥದ್ದು. ಇಲ್ಲಿದ್ದ ನಿಮ್ಮದು ಲೈಫ್ ಡಿಸೈಡ್ ಆಗುತ್ತೆ, ನೀವು ಮುಂದೆ ಏನು ಮಾಡ್ತೀರಾ ಅಂತ. ಸೊ ಅದ್ರ ತಕ್ಕನಂಗೆ ಕೆದಲ್ಲಿ ಈಗ ಏನೇನು ಅಪ್ಡೇಟ್ ಇದೆ ಅದನ್ನಷ್ಟೇ ಮಾತಾಡ್ತೀನಿ. ನೆಕ್ಸ್ಟ್ ನಿಮಗೆಲ್ಲನೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ಏನಿದ್ರು ಕೂಡ ಮಾತಾಡೋಣ ಅಂತೆ. ನೋಡಿ, CET 2026ಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ನ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಅದನ್ನು ನೋಡಿ ಯಾವಾಗಂತಂದರೆ ನಿಮಗೆ ಎಕ್ಸಾಮ್ ಬಂದುಬಿಟ್ಟು ಅಂದರೆ ಏಪ್ರಿಲ್ 23 ಮತ್ತು 20ಕ್ಕೆ ಎಕ್ಸಾಮ್ ನಡೀತವೆ. ಆ್ಯಂಡ್ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ನಿಮಗೆ ಅಂತಂದರೆ, ಈಗ ಏನಿದೆ, ಈಗ ಫೆಬ್ರವರಿ 16ಕ್ಕೆ ಲಾಸ್ಟ್ ಡೇಟ್ ಕೊಡಿದ್ರೆ ನಿಮಗೆ ಅಡ್ಮಿಷನ್ ಅಪ್ಲಿಕೇಶನ್ ಹಾಕಲಿಕ್ಕೆ. ಪೇಮೆಂಟ್ ಏನಾದರೂ ಮಾಡಿಲ್ಲ ಅಂತಂದರೆ 17ನೇ ತಾರೀಕು ಕೂಡ ಮಾಡ್ಬೋದು ಅಂತಂದು 2 ದಿನ ಎಕ್ಸ್ಟೆನ್ಷನ್ಗೋಸ್ಕರ ಮೊದಲು ಕೊಟ್ಟಿದ್ದರು. ಈಗ ಅದನ್ನು ಹೊರದು ಏನು ಮಾಡಿದ್ರು ಅಂತಂದ್ರೆ, ಈಗ ಮತ್ತೆ ಈಗೇನಾದ್ರು ಸುಮಾರು ಇಲ್ಲಿ ನೋಡಿ 2,87,000 ಇಲ್ಲಿ ಕಾಣಿಸ್ತಿರೋ 2,87,000 ಅಭ್ಯರ್ಥಿಗಳು CET 2026ಕ್ಕೆ ನೋಂದಾಯಿಸಿರ್ತಾರೆ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೇ ಇರುವ ಹಾಗೂ ಶುಲ್ಕವನ್ನು ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು 22 ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡೋದು. 16ನೇ ತಾರೀಕು ಏನಿತ್ತು 22ನೇ ತಾರೀಕುವರೆಗೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಸೊ ಪೇಮೆಂಟ್ ಕೂಡ ಮಾಡಲಿಕ್ಕೆ ಕೂಡ ಮತ್ತೆ ಒಂದು 2 ದಿನ 24 ಕೂಡ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಸಾಯಂಕಾಲವರೆಗೂ. ಸೊ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಲ್ಲ ನಾನು, ಇದೇ ಲಾಸ್ಟ್ ಡೇಟ್ ಅನ್ಕೊಂಬಿಡಿ. ಯಾಕಂತಂದರೆ ನಿಮಗೆ ನೆಕ್ಸ್ಟ್ ಏನಿದೆ ಅಂದರೆ ಬೋರ್ಡ್ ಎಕ್ಸಾಮ್ ಇದೆ. ಯಾಕಂದರೆ ಇದಕ್ಕೋಸ್ಕರನೇ ಅವ್ರು ಬರೀ ಮಾಡೋಕ್ಕಾಗಲ್ಲ, ನಿಮಗೋಸ್ಕರನೇ ಮತ್ತು ಈ ಬರೀ ಇದನ್ನೇ ಇಷ್ಟು ಮಾಡ್ಕೊಂಡು ಕೂತ್ರೆ ಬೋರ್ಡ್ ಎಕ್ಸಾಮ್ ನೀವು ಯಾವಾಗ ಓದಬೇಕು. ಓಕೆ, ಮೈಂಡ್ ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತ ಕೇಳಿದವರು ಮಾಡೋ ಚಾನ್ಸಸ್ ತೀರಾ ಕಡಿಮೆ ಇರ್ತದೆ. ಸೊ ಹಂಗಾಗಿ ಈಗ 22ನೇ ತಾರೀಕು ಲಾಸ್ಟ್ ಡೇಟ್, ಇನ್ನೂ ಕೂಡ ಅಪ್ಲಿಕೇಶನ್ ಹಾಕೋಣ, ಲಾಸ್ಟ್ ಡೇಟ್ ಇದೆ, ಇನ್ನೂ ಇದೆ ಹೆಂಗಿದ್ರು 16ನೇ ತಾರೀಕು ಅನ್ಕೊಂಡು ಕೂರಬೇಡ್ರಿ, ಹಾಕ್ಬಿಡ್ರಿ, ಅಪ್ಲಿಕೇಶನ್ ಹಾಕಿಬಿಡ್ರಿ ಟೈಮಿಲ್ಲ ಇನ್ಮೇಲೆ. ಓಕೆ, ಎಲ್ಲನೂ ಕೂಡ ವೆಬ್ಸೈಟ್ ಕರೆಕ್ಟಾಗಿದೆ, ಅಪ್ಲಿಕೇಶನ್ ಕೂಡ ನೀಟಾಗಿ ಎಲ್ಲನೂ ಕೂಡ ಬರ್ತದೆ. ಆ್ಯಂಡ್ ಅಪ್ಲಿಕೇಶನ್ ಹಾಕೋದು ಅಷ್ಟೇ ಅಲ್ಲ, ಅಪ್ಲಿಕೇಶನ್ ಹಾಕಿದ ಮೇಲೆ ಕೆಲವೊಂದಿಷ್ಟು ನಿಮ್ಗೆ ರಿಸರ್ವೇಷನ್ ಏನಾದರೂ ಇತ್ತಂದರೆ, ಸೊ ಏನು ಮಾಡಬೇಕಂತಂದರೆ ಕಾಲೇಜ್ಗೆ ಹೋಗಿಬಿಟ್ಟು ನೀವು ವೆರಿಫಿಕೇಷನ್ ಕೂಡ ಮಾಡಬೇಕಾಗ್ತದೆ. ಅಂದರೆ ವೆರಿಫಿಕೇಷನ್ ಮೀನ್ಸ್ ಏನಂತಂದರೆ, ನೀವೇನೀಗ ರಿಸರ್ವೇಷನ್ ಅಂತ ಕೊಟ್ಟಿರ್ತೀರೋ ಅದು ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇರ್ತದೆ. ಅದನ್ನ ಕ್ಲೇಮ್ಡ್ ಮಾಡ್ಕೊಂಡು ಇನ್ನೊಂದು ಟೈಮ್ ವೆರಿಫೈಡ್ ಮಾಡ್ಕೊಂಬಂದರೆ ನಿಮ್ಮ ರಿಸರ್ವೇಷನ್ ಕೂಡ ನಿಮಗೆ ಸಲ್ಲುತ್ತೆ, ಅಂದರೆ ನಿಮಗೆ ಬರುತ್ತೆ ಮುಂದೆ ಕೌನ್ಸಿಲಿಂಗಲ್ಲಿ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನೋಟ್ ಕೊಟ್ಟವ್ರೆ. ಈಗಾಗಲೇ ಅರ್ಜಿ ಸಲ್ಲಿಸಿದವರು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸ್ಕೊಳ್ಳಿ. ಅಂದರೆ ಈ ಕ್ರಾಸ್ ಚೆಕ್ ಮಾಡ್ಕೋರಿ, ಏನಾದರೂ ತಪ್ಪಾಗಿದೆಯಾ, ಅದು ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸ್ಕೊಳ್ಳೋ ಅವಕಾಶ ಇದೆ. ಅಂದರೆ ಎಡಿಟ್ ಮಾಡಲಿಕ್ಕೆ ಕೂಡ ಟೈಮ್ ಕೊಟ್ಟವ್ರೆ, ಎಡಿಟ್ ಕೂಡ ಮಾಡ್ಕೋಬೋದು. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಸರ್ವರ್ನಲ್ಲಿ ಸೇವ್ ಆಗಿರುತ್ತದೆ. ನೀವು ಎಷ್ಟು ಸರ್ತಿ ಆದರೂ ಕೂಡ ಏನು ಮಾಡ್ಬೋದು, ನೀವು ಹೋಗ್ಬಿಟ್ಟು ಎಡಿಟ್ ಮಾಡ್ಬೋದು. ಈಗ ನೀವು ಫೈನಲಾಗಿ ಯಾವಾಗ ನೀವು ಸಬ್ಮಿಟ್ ಮಾಡಿರ್ತೀರೋ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಈ ಜಸ್ಟ್ 1 ಅವರಿಂದ ಏನಾದರೂ ಮತ್ತೆ ಎಡಿಟ್ ಮಾಡಿದರೆ ಸಬ್ಮಿಟ್ ಕೊಡ್ತೀರ ಅಂದರೆ ಅದು ಡಾಟಾ ಸೇವ್ ಇರ್ತದೆ. ಇಲ್ಲ ನೀನು ಮತ್ತೆ ಲಾಗಿನ್ ಆಗ್ತೀನಿ, ಇನ್ನೊಂದು ಟೈಮ್ ನಾಳೆ ಆಗ್ತೀನಿ, ನಾಳೆ ಯಾವಾಗ ಲಾಗಿನ್ ಆಗಿ ಮತ್ತೆ ಸಬ್ಮಿಟ್ ಕೊಡ್ತಿರೋಡಿ ಅದು ಡಾಟಾ ಫೈನಲ್ ಆಗಿರ್ತದೆ ಆ ರೀತಿ. ಓಕೆ, ಅದನ್ನೇ ಕೊಟ್ಟವ್ರೆ. ಅದ್ರ ಬಗ್ಗೆನೇ ಇಲ್ಲಿ ಮತ್ತೆ ಟ್ವಿಟ್ಟರಲ್ಲಿ ಇದಿಷ್ಟೆಲ್ಲ ಬಿಟ್ಟಿದ್ರು. ಸೊ ಡೇಟ್ ಬಗ್ಗೆ ಈಗ ಅರ್ಥ ಆಯಿತು ಅನ್ಕೊತೀನಿ. ಓಕೆ, ಸೊ ಹಂಗಾಗಿ ಈಗ ನೋಡಿ ಅವ್ರು ಎಷ್ಟು ಇಲ್ಲಿ ಕೊಟ್ಟರೆ, ಇದುವರೆಗೆ ನೋಂದಣಿ ಮಾಡಿಕೊಂಡಿರೋ ಒಟ್ಟು ಅಭ್ಯರ್ಥಿಗಳ ಪೈಕಿ 2 ಲಕ್ಷ ಅಂದರೆ 2.5 ಲಕ್ಷ ಮಂದಿ ಅರ್ಜಿ ಶುಲ್ಕ ಪಾವತಿಸಿದ್ದಾರೆ. ಅಂದರೆ 2 ಲಕ್ಷ ಎಲ್ಲನೂ ಕೂಡ ಅರ್ಜಿ ಪಾವತಿಸಿದ್ದಾರೆ. ಬಟ್ SADS ಮೂಲಕ 1.8 ಅಂದರೆ 1.8 ಲಕ್ಷ ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಆನ್ಲೈನ್ ಮೂಲಕ ಆಗಿದೆ. ಓಕೆ, ಅವ್ರದ್ದು ಕೂಡ ವೆರಿಫಿಕೇಷನ್ ಕೂಡ ಆಗಿದೆ. ಕಾಲೇಜು ಹಂತದಲ್ಲಿ 35,000 ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಮಾಡಲಾಗಿದೆ. ಅಂದರೆ ಕೆಲವೊಂದಿಷ್ಟು ರಿಸರ್ವೇಷನ್ನು ಕೂಡ ಏನು ಮಾಡಬೇಕು, ಕಾಲೇಜ್ ಲೆವೆಲ್ ಮಾಡ್ತಾರೆ, ಅದನ್ನು ಕೂಡ ಆಗಿದೆ. SADS ಮೂಲಕ ಕೂಡ ಆನ್ಲೈನ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲನೂ ಕೂಡ ಕೇಳಿದವ್ರು ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮದೇನು ಕೆಲಸ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದಿರ್ತದೆ ಅಷ್ಟೇ. ಸೊ ರಿಸರ್ವೇಷನ್ ಇದ್ದರೆ ಕ್ಲೇಮ್ ಮಾಡ್ಕೋರಿ. ಪ್ರತಿಯೊಂದು ರಿಸರ್ವೇಷನ್ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರ್ತೀನಿ. ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಮೀಡಿಯಮ್ ರೂರಲ್ ಇಲ್ಲ, ಬಟ್ ಹಾಕಿಬಿಟ್ಟಿದ್ದು ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇವಾಗ ಎಡಿಟ್ ಮಾಡ್ಬೋದು ಮಾಡ್ಕೋರಿ. ಆದರೂ ಕೂಡ ಎಡಿಟ್ ಮಾಡಿಲ್ಲ ಹಂಗೆ ಬಿಟ್ಟಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತಾ. ನೀವು ಅಂತ ಕೊಟ್ಟಿರ್ಬೋದು, ಬಟ್ ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಟೈಮ್ ಕ್ರಾಸ್ ಚೆಕ್ ಅವರು ಕೂಡ ವೆರಿಫಿಕೇಷನ್ ಮಾಡಿ ನೀವು ಕೊಟ್ಟಿದ್ರು ನೀವೇನಾದರೂ ಎಲಿಜಿಬಲ್ ಇಲ್ಲ ಅಂತಂದರೆ ನೋ ಅಂತಲೇ ಬರುತ್ತೆ. ಅಷ್ಟೊಂದು ದೊಡ್ಡ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಹತ್ರ ಇದ್ದರೂ ಕೂಡ ನೋ ಕೊಟ್ಟಿದ್ರೆ ನಿಮ್ಮ ಪ್ರಾಬ್ಲಮ್. ನೀವು ಕನ್ನಡ ಮೀಡಿಯಮ್ ರೂರಲ್ 371 ಈ ರೀತಿ ಎಲ್ಲನೂ ಕೂಡ ಇದ್ದಾವೆ. ಓಕೆ, ಆದರೂ ಕೂಡ ನೀವು ಏನು ಕೂಡ ಕೊಟ್ಟಿಲ್ಲ, ನೋ ಕೊಟ್ಟಿದ್ದಂದರೆ ನೋ ಅಂತಲೇ ಬರ್ತದು. ಇದ್ದು ಕೂಡ ಕೊಟ್ಟಿಲ್ಲ ಅಂದರೆ ನಿಮ್ಮ ರಿಸರ್ವೇಷನ್ ನೀವು ಮಿಸ್ ಮಾಡ್ಕೊತಿದ್ದೀರಂತ ಅರ್ಥ. ಓಕೆ, ಇದಿಷ್ಟು. ಓಕೆ, ಏನಾಗಲಿ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿರಿ. ಯಾಕಂದರೆ ಇಂಪಾರ್ಟೆಂಟ್ ಏನಾದರೂ ಕೂಡ ಕೌನ್ಸಿಲಿಂಗ್ ಈಗ ಎಕ್ಸಾಮ್ ಬರೀತಾರೆ, ಹಂಗಾಗಿ ನಾನು ಜಾಸ್ತಿ ಏನೂ ಆಗ್ತಾಯಿಲ್ಲ. ಒನ್ಸ್ ನೀವೇನಾದರೂ ಎಕ್ಸಾಮ್ ಮುಗೀತು ಅಂತಂದರೆ ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡ್ಕೊತೀವಿ ಕೌನ್ಸಿಲಿಂಗ್. ನಿಮಗೆ ನೀವು ಡೌಟ್ಸ್ ಏನು ಕೇಳ್ತಿರ್ತೀವಿ ಗ್ರೂಪಲ್ಲಿ, ನೀವು ಕೇಳೋರ ಮುಂಚೆಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ಸ್ ಎಲ್ಲ ಕೊಟ್ಬಿಟ್ಟು ನಿಮ್ಗೆ ಆನ್ಸರ್ ರೆಡಿ ಇಟ್ಬಿಟ್ಟಿರ್ತೀವಿ. ಓಕೆ, ಸರ್ಕೊಂಡ್ರೆ ಹೋಗ್ಬಿಟ್ಟು ಜಾಯ್ನ್ ಆಗಿರಿ ಆಯಿತಾ. ಏನೇ ಆಗಲಿ ಅಪ್ಡೇಟ್ಸು ಗ್ರೂಪಲ್ಲಿ ಕೂಡ ಕೇಳ್ಬೋದು ನಾನು. ಥ್ಯಾಂಕ್ ಯು.